ಬಿಸಿ ಬಿಸಿಯಾಗಿರುವ ಅನ್ನದ ಮೇಲೆ ತುಪ್ಪವನ್ನು ಹಾಕೊಂಡು ಇವತ್ತು ನಾನು ಮಾಡುತ್ತಿರುವ ಸಾರನ್ನ ಹಾಕಿ ಊಟ ಮಾಡಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಜೊತೆಗೆ ಹಪ್ಪಳ ಅಥವಾ ಸಂಡಿಗೆ ಇದ್ರಂತೂ ಅದ್ಭುತವಾಗಿರ್ತದೆ. ಹಾಗಾದ್ರೆ ಈ ಒಂದು ಸಾರನ್ನ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ಸಾರನ್ನ ಮಾಡಲಿಕ್ಕೆ ಬೇಕಾಗಿರೋದು ಮೇಯ್ನ್ ಆಗಿ ಒಂದು ಬೀಟ್ರೂಟ್. ಚಿಕ್ಕ ಗಡ್ಡೆ ಇದ್ರೂ ಸಾಕಾಗ್ತದೆ. 4-5 ಜನರಿಗೆ ಆಗುವಷ್ಟು ಸಾರನ್ನ ನಾವು ಮಾಡ್ಕೊಳ್ಬೋದು. ಬೀಟ್ರೂಟಿನ ಸಿಪ್ಪೆಯನ್ನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ತೊಗರಿ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ತರ್ತೇನೆ. ಕುಕ್ಕರಲ್ಲಿ ಕಟ್ ಮಾಡಿರುವಂತಹ ಬೀಟ್ರೂಟ್ ಹೋಳನ್ನು ಹಾಕಿದ್ದೇನೆ. ತೊಳೆದಿರುವಂತಹ ತೊಗರಿ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ಅಗತ್ಯ ಇರುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಮುಚ್ಚಳವನ್ನು ಮುಚ್ಚಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ತೇನೆ. 4-5 ವಿಸಿಲನ್ನು ಹಾಕಿಸ್ಕೊಂಡ್ರೆ ಸಾಕಾಗ್ತದೆ. ಈಗಾಗಲೇ ಇನ್ನೊಂದು ವಿಧಾನದಲ್ಲಿ ಮಾಡುವಂತಹ ಬೀಟ್ರೂಟ್ ಸಾರನ್ನ ನಾನು ಪೋಸ್ಟ್ ಮಾಡಿದ್ದೇನೆ. ತುಂಬಾ ಹಳೆ ವಿಡಿಯೋ, ನೀವಿನ್ನು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಬಹುದು. ಈಗ ಮಸಾಲೆಯನ್ನು ಮಾಡಲಿಕ್ಕೆ ಪ್ಯಾನನ್ನು ಬಿಸಿಗಿಟ್ಟು 1/4 ಟೀ ಚಮಚ ಆಗುವಷ್ಟು ಮೆಂತೆಯನ್ನು ಹಾಕೊಂಡಿದ್ದೇನೆ. 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇಂಗನ್ನು ಹಾಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ತೇನೆ. ಮೆಂತೆಯ ಬಣ್ಣವೆಲ್ಲ ಸ್ವಲ್ಪ ಬದಲಾದ ನಂತರ ಇದಕ್ಕೆ ಧನಿಯಾ ಬೀಜವನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 1.5 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನು ಹಾಕ್ತಾ ಇದ್ದೇನೆ. ನಾನು ಸಾರು ಎಷ್ಟು ಮಾಡ್ತಾ ಇದ್ದೇನೆ ಅದಕ್ಕೆ ಸರಿಯಾಗಿ ಮಸಾಲ ಪುಡಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೇನೆ. 4 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಹುರಿತೇನೆ. ಕೊತ್ತಂಬರಿ ಬೀಜ ಎಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅನ್ನುವಾಗ ಇದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. 3/4 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ನಂತರ ಒಂದು 7-8 ಕಾಳುಮೆಣಸನ್ನು ಕೂಡ ಹಾಕಿದ್ದೇನೆ. ಕಾಳುಮೆಣಸು ಬೇಡ ಅಂತಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು 8-10 ಕರಿಬೇವಿನ ಎಲೆ. ಸ್ವಲ್ಪ ಹೊತ್ತು ಜೀರಿಗೆ ಎಲ್ಲ ಚಟಪಟ ಅನ್ನುವ ತನಕ ಹುರ್ಕೊಳ್ತೇನೆ. ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಕೊನೆಯಲ್ಲಿ 1/4 ಟೀ ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕಿದ್ದೇನೆ. ಉರಿಯನ್ನು ಆಫ್ ಮಾಡಿದ್ದೇನೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗಾಗಲೇ ಅಡಿಗೆ ಭಟ್ರು ಮಾಡುವಂತಹ ಸಾರಿನ ಪುಡಿ ಹಾಗೆ ಸಾರಿನ ರೆಸಿಪಿಯನ್ನು ನಾನು ಪೋಸ್ಟ್ ಮಾಡಿದ್ದೇನೆ. ಅದನ್ನು ಮನೆಯಲ್ಲಿ ಮಾಡುವ ವಿಧಾನವನ್ನು ಕೂಡ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದರೆ ಆ ರೆಸಿಪಿಯನ್ನು ಕೂಡ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಮಸಾಲ ಪುಡಿಯನ್ನು ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿಯನ್ನು ಮಾಡ್ಕೊಂಡಿದ್ದೇನೆ. ಸಾರಿಗೆ ಬೇಕಾದಂತಹ ಒಂದು ಮಸಾಲೆಯ ಪುಡಿ ರೆಡಿಯಾಗಿದೆ. ಈಗ ಕುಕ್ಕರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ಬೇಯಿಸಿಟ್ಟಿರುವಂತಹ ತೊಗರಿಬೇಳೆ ಹಾಗೂ ಬೀಟ್ರೂಟನ್ನು ಹಾಕೊಂಡಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಬಿ ತರ್ತೇನೆ. ಮತ್ತದೇ ಕುಕ್ಕರನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ನೀರನ್ನು ಹಾಕ್ತಾ ಇದ್ದೇನೆ. 1/2 ಲೀಟರ್ ಆಗುವಷ್ಟು. 1 ತುಂಡು ಬೆಲ್ಲವನ್ನು ಹಾಕಿದ್ದೇನೆ. ಬೀಟ್ರೂಟಲ್ಲಿ ಕೂಡ ಸಿಹಿ ಅಂಶ ಇರ್ತದೆ, ಆದರೂ ಕೂಡ 1 ತುಂಡು ಬೆಲ್ಲವನ್ನು ಹಾಕಬೇಕು ರುಚಿ ಬ್ಯಾಲೆನ್ಸಿಗೆ. ಕರಿಬೇವಿನ ಸೊಪ್ಪು, ಅರಿಶಿಣವನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬಂದ ನಂತರವೇ ಈ ರುಬ್ಬಿರುವಂತಹ ಬೇಳೆಯ ಪೇಸ್ಟ್ ಏನಿದೆ, ಬೇಳೆ ಹಾಗೂ ಬೀಟ್ರೂಟಿನ ಪೇಸ್ಟನ್ನು ನಾವು ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ದಪ್ಪ ಆಯಿತು ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿದ್ದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹುಣಸೆ ಹಣ್ಣಿನ ರಸವನ್ನು ಹಾಕಿದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಪುಡಿ ಮಾಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಫ್ರೆಶ್ ಆಗಿ ಈ ರೀತಿ ಮಸಾಲ ಪುಡಿಯನ್ನು ಮಾಡಿ ಹಾಕಿದರೆ ಸಾರು ಕೂಡ ತುಂಬ ಚೆನ್ನಾಗಿ ಪರಿಮಳ ಭರಿತವಾಗಿ ಬರ್ತದೆ. ಖಂಡಿತ ನೀವು ಮಾಡುವಾಗ ಫ್ರೆಶ್ ಆಗಿ ಮಸಾಲೆಯನ್ನು ಹಾಕಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಕರವಾಗಿ ಬರ್ತದೆ. ಚೆನ್ನಾಗಿ ಕುದಿ ಬಂದರೆ ಸಾರು ರೆಡಿ ಆಗ್ತದೆ. ಕುದಿ ಬರ್ತಾ ಇದೆ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉರಿಯನ್ನು ಆಫ್ ಮಾಡಿ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕೊಳ್ಳುವ. ಸಾರಿಗೆ ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕಿದರೆ ರುಚಿಕರವಾಗಿರ್ತದೆ. ಒಗ್ಗರಣೆ ಸೌಟಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಇದನ್ನು ಸಾರಿಗೆ ಹಾಕ್ಕೊಳ್ಳೋದು.
ನೀವು ಬೆಳ್ಳುಳ್ಳಿಯನ್ನು ತಿಂತೀರಾ ಅಂತ ಇದ್ದರೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಹಾಕಿ ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಬೆಳ್ಳುಳ್ಳಿಯನ್ನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ಒಗ್ಗರಣೆ ರೆಡಿಯಾಗಿದೆ, ಸಾರಿಗೆ ಹಾಕ್ತಾ ಇದ್ದೇನೆ. ರುಚಿ ರುಚಿಯಾದ ಬೀಟ್ರೂಟ್ ಸಾರು ರೆಡಿಯಾಗಿದೆ. ಊಟದ ತಟ್ಟೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಉಪ್ಪು, ಉಪ್ಪಿನಕಾಯಿ, ಮಾಡಿರುವಂತಹ ಬಿಸಿ ಬಿಸಿಯಾದ ಸಾರು, ಸ್ವಲ್ಪ ಮಜ್ಜಿಗೆ, ಅನ್ನ. ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪವನ್ನು ಹಾಕ್ಕೊಂಡು ಮಾಡಿರುವಂತಹ ಸಾರನ್ನು ಹಾಕಿ ಊಟ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ. ಜೊತೆಗೆ ಒಂದು ಹಲಸಿನಕಾಯಿ ಹಪ್ಪಳ ಕೂಡ ಇತ್ತು. ತುಂಬ ಚೆನ್ನಾಗಾಗ್ತದೆ. ಸಾರೆಲ್ಲ ಮಾಡಿದಾಗ ಏನಾದರೂ ಸೈಡ್ ಡಿಶ್ ಬೇಕೇ ಬೇಕಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.